ನನ್ನ ಹೆಸರು ಜಿಜೆಹಳ್ಳಿ ಬಿ ನಾರಾಯಣ ಸ್ವಾಮಿ ಅಂತ. ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷನಾಗಿದ್ದೀನಿ. ನನ್ನ ಜೊತೆಗೆ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು, ಮುನಿಯಂಗ್ ರೆಡ್ಡಿ ಅವರು, ಮುನ್ರಾಜ್ ಅವರು, ಇನ್ನ ಎಲ್ಲ ಗುಡಿಬಂಡೆ ತಾಲೂಕು ವೆಂಕಟರಮಣಪ್ಪನವರು, ಬೈರೆಡ್ಡಿ ಅವರು, ಎಲ್ಲ ಸಂಚಾಲಕರಾದಂಥ ನಾರಾಯಣಸ್ವಾಮಿ ಅವರು, ಎಲ್ಲ ಜಿಲ್ಲೆ ಪದಾಧಿಕಾರಿಗಳು ಬಂದು ಇವತ್ತು ಚಿಮುಲ್ ಅಧ್ಯಕ್ಷರಾದಂಥ ಒಬ್ಬ ಪ್ರಾಮಾಣಿಕವಾದಂಥ ವ್ಯಕ್ತಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಬಂದ್ವಿ. ಅವ್ರನ್ನ ಭೇಟಿಯಾಗಿ ಸನ್ಮಾನ ಮಾಡಿ, ಯಾಕಂದ್ರೆ ಆ ವ್ಯಕ್ತಿ ಅವ್ರ ಕುಟುಂಬನೇ ಒಂಥರ ಪ್ರಾಮಾಣಿಕವಾದಂಥ ಕುಟುಂಬ. ಅದಕ್ಕಾಗಿ ಅವ್ರನ್ನ ಸನ್ಮಾನ ಮಾಡಿ, ಈಗ ನಾವು ಏನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಆಮೇಲೆ ರೇಷ್ಮೆ ಇಲಾಖೆ, ಈ ಮೂರನ್ನೂ ಭೇಟಿ ಮಾಡಿ ಏನು ಇವತ್ತು ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ, ರೈತರಿಗೆ ಏನು ಅವಶ್ಯಕತೆ ಇದೆ, ಬಿತ್ತನೆ ಬೀಜಗಳು, ಗೊಬ್ಬರಗಳು ಮುಂಗಡವಾಗಿ ತರಿಸ್ಕೊಂಡು ಇವರು, ಯಾಕಂದ್ರೆ ಮಳೆ ಬಂದು ಎಲ್ಲ ಇದು ಮಾಡಿದ ಮೇಲೆ ರೈತರು ಹೊಲಕ್ಕೆ ಹೋದಾಗ ಬಿತ್ತನೆ ಬೀಜಗಳು ತರಿಸೋದು, ಆವಾಗ ಒಣಗೋಗೋದು, ಸಕಾಲದಲ್ಲಿ ಬಿತ್ತನೆ ಮಾಡೋಕ್ಕಾಗದೆ ಬಿತ್ತನೆಗಳು ಫೈಲೂರ್ ಆಗೋದು, ಈ ತರ ಆಗಬಾರ್ದು ಅಂತಂದ್ಬಿಟ್ಟು ಅವ್ರನ್ನೂ ಇವತ್ತು ಭೇಟಿ ಮಾಡಿ ಇವತ್ತು ಅಲ್ಲೂ ಒಂದು ಮನವಿ ಕೊಟ್ಟಿದ್ದೀವಿ. ಅಲ್ಲಿ ಅವ್ರ ಗಮನಕ್ಕೂ ತಂದಿದ್ದೀವಿ. ಈಗ ಮುಂದಿನ ವಾರ ಇಲ್ಲ, ಅವರು ಒಂದು ದಿನಾಂಕ ನಿಗದಿಪಡಿಸ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲೂ ಈ ಒಂದು ವಿಚಾರಗಳನ್ನ ಸಂಬಂಧಪಟ್ಟ ಎಲ್ಲಾ ಇಲಾಖಾಧಿಕಾರಿಗಳನ್ನ ಕರೆಸಿ ನಾವು ಅದನ್ನ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತಂದ್ಬಿಟ್ಟು ಇವತ್ತು ಈ ಒಂದು ಭೇಟಿಯಾಗಿ ಬಂದಿದ್ವಿ. ಸರ್, ಹೋರಾಟ ಒಂದೇ ದೊಡ್ಡದಲ್ಲ. ಅವ್ರನ್ನ ಇಲ್ಲಿ ಇವರು ಸಕಾಲಕ್ಕೆ ಏನಾದ್ರು ಮುಂಗಡವಾಗಿ ತರಿಸದೇ ಇದ್ರೆ ನಾವು ಸಂಬಂಧಪಟ್ಟಂತ ಕೃಷಿ ಮಂತ್ರಿಗಳನ್ನ, ಸಂಬಂಧಪಟ್ಟ ಕೃಷಿ ಆಯುಕ್ತರನ್ನು ಭೇಟಿ ಮಾಡಿ ಅವ್ರು ತರಿಸಲೇಬೇಕು. ಯಾಕಂತಂದ್ರೆ ಇನ್ನು ಪ್ರೊಟೆಸ್ಟ್ ಮಾಡ್ಕೊಂತ ಹೋಗುವಂತ ಸಮಯ ಇಲ್ಲ. ಯಾಕಂದ್ರೆ ಬಿತ್ತನೆ ಬೀಜ ಇವಾಗ ಕೈಯಲ್ಲಿ ಇಟ್ಕೊಂಡೇ ನಾವು ಹೋಗ್ಬೇಕಾಗುವಂತ ಒಂದು ಸಮಯ ಬಂದಿದೆ. ಅದಕ್ಕಾಗಿ ಇದನ್ನ ಲೇಟ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಎಬ್ಬಿಸ್ತಾ ಇದ್ದೀವಿ. ಇಲ್ಲಿ ಡಿಸಿ ಆಫೀಸ್ ಹತ್ರ 3 ತಿಂಗಳಿಂದ ಪ್ರತಿಭಟನೆ ಮಾಡ್ತಾರೆ ರೈತರು. ನೀವೇನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಸರ್, ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರು, ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು, KEDB ಅವರು ಕೂತ್ಕೊಂಡು ಇದರಲ್ಲಿ ಯಾರ್ದು ಏನು ಇಲ್ಲ. ರೈತರು ಅಷ್ಟೇ ಇವತ್ತು ರೈತ ಸಂಘಟನೆಗೆ ಮರ್ಯಾದೆ ಇಲ್ಲದಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ 2000 ಚಿಲ್ಲರೆ ಎಕರೆನೆಲ್ಲ 540 ಎಕರೆ ಏನು ದ್ರಾಕ್ಷಿ ಚಪ್ರಗಳಂತೆ ರೇಷ್ಮೆ ಬೆಳೆ, ಏನ್ ಎಲ್ಲ ಕಡೆ ಏನ್ ರೇಷ್ಮೆ ಬೆಳೀತಾ ಇಲ್ಲ ಆ ಹೋಬಳಿನಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಬೆಳೀತಾ ಇದ್ದಾರೆ. ಆ ಹೋಬಳಿನಲ್ಲಿ ಏನ್ ಹೋಗ್ತಾ ಇದೆಯೋ ಆ 540 ಎಕರೆನ ಬಿಟ್ಟಿದಾರಲ್ಲ, ಬಿಟ್ಟು ಅವರು ನಮ್ಗೆ ದುಡ್ಡು ಕೊಡ್ಸಿ ಅಂತ ಅವ್ರ ಬೇಡಿಕೆ ಇದೆ. ಇನ್ನೊಂದು ಗುಂಪು ಅವ್ರಿಗೆ ದುಡ್ಡು ಕೊಡ್ಸ್ಬಿಟ್ರೆ ಇವ್ರದ್ದು 540 ಎಕರೆ ಏನಿದೆಯೋ ಇದನ್ನ ಬಿಟ್ಬಿಟ್ರೆ ಉಳಿದದ್ದೆಲ್ಲ ಖರಾಬೇ ತಾನೆ. ಸರ್ಕಾರಿ ಇದಕ್ಕೆ ನಾವ್ಯಾಕೆ ಅಡ್ಡ ಹೋಗ್ಬೇಕು? ಉದ್ಯೋಗ ಬೇಕು ಅಂತನ್ನೋರು ನಾವೇ. ಇವಾಗ ಇಂಥ ಪ್ರೊಟೆಸ್ಟ್ಗಳು ಹಲವಾರು 25 ವರ್ಷ 30 ವರ್ಷಗಳಿಂದ ಮಾಡ್ಕೊಂತ ಬರ್ತಾನೆ ಇದ್ದಾರೆ. ಬೆಂಗಳೂರು BDI ಮುಂದೆ ಕೂತ್ಕೊಂಡ್ರು. ಅಲ್ಲೇನಾಯ್ತು, 15 ದಿವಸ ಟೈಮ್ ಕೇಳಿದ್ರು. ಅವ್ರು ಒಳಗೊಳಗೆ ಏನು ಮಾತಾಡ್ಕೊಂಡ್ರು, ನಾವು ಮಾಡಿದ್ದು ವಿಫಲ. ಸುಮ್ಮನೆ ಹೆಸರಿಗೆ ಮಾತ್ರ ಪ್ರೊಟೆಸ್ಟ್ಗಳು. ಇವಾಗ ಇದ್ಯಾವುದು ಪವರ್ ಗ್ರಿಡ್ ಏನಾಯ್ತು, ಫ್ರೀಡಂ ಪಾರ್ಕ್ ಅಲ್ಲಿ ಇದ್ಯಾವುದು KSRTC ಏನಾಯ್ತು, ದೆಹಲಿ ಗಡಿ ಭಾಗಗಳಲ್ಲಿ ಮಾಡಿದಾಗ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದಾಗ ಇವ್ರ ನಾಯಕರೇ ರಾಜಮಠದಲ್ಲಿ ಏನಾಯ್ತು, ಇದೆಲ್ಲ ಸುದ್ದಿ ತಾವೇ ಮಾಡಿದ್ದೀರಿ. ಇದೆಲ್ಲ ಗೊತ್ತಿರೋ ವಿಚಾರನೆ. ಇದು ಅಷ್ಟೇ, ಇದು ಇವ್ರ ಬೇಡಿಕೆ ಪ್ರಕಾರ, ಇವ್ರ ವೈಯಕ್ತಿಕ ಬೇಡಿಕೆ ಈಡೇರದೆ ಇದ್ದಕ್ಕೋಸ್ಕರ ಇವಾಗ ಇಲ್ಲಿ ಕೂತ್ಕೊಂಡಿದ್ದಾರೆ. ಸುಮ್ಮನೆ ರೈತರನ್ನ ಬೀದಿಗೆ ಎಳೆದು ರೈತ ಸಂಘಟನೆಗಳಿಗೆ ಕೆಟ್ಟ ಹೆಸರು ತರುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಅವ್ರು ಕೊಡಕ್ ರೆಡಿ ಇದ್ದಾರೆ. ಒಂದು ಗುಂಪು ಕೊಟ್ಬಿಡ್ಲಿ, ಅವ್ರಿಗೆ ದುಡ್ಡು ಕೊಡ್ಲಿ. ಇವ್ರು ಕೊಡಲ್ಲ, ನೀವು ಉಳಿಸ್ಕೊಳ್ಳಿ. ನಿಮ್ದು ಬೇಕು ಅಂತ ಅವ್ರು ಯಾರು ಕೇಳ್ತಾ ಇಲ್ವಲ್ಲ. ಇನ್ನು ಉಳಿದಿದ್ದು ಖರಾಬುಗೋಸ್ಕರ ನಾವ್ಯಾಕೆ ಇದು ಮಾಡ್ಬೇಕು? ಅದು ನಮ್ಗೆ ಉದ್ಯೋಗ ಕಲ್ಪಿಸುವಂತ ಒಂದು ಯೋಜನೆಗಳು ರೂಪಿಸಿದ್ದಾರೆ. ಮಾನ್ಯ ಯಾರು ರವಿ ಅವರು, ಪಾಪ ಅವರು ಒಬ್ಬ ಪ್ರಾಮಾಣಿಕವಾದಂತ ವ್ಯಕ್ತಿ. ಅವ್ರ ಮೇಲೆ ಗೂಬೆ ಕೂರಿಸುವಂತ ಈ ಕೆಲಸಗಳು ಆಗ್ಬಾರ್ದು. ಸಚಿವರು ಇದ್ದಾರೆ, ಪಾಪ ಅವರು ರಾಜಕೀಯ ಹಿನ್ನೆಲೆಯಿಂದ ಬಂದಿರುವಂತ ಕುಟುಂಬದವರೇ. ಅವರು ಏನು MC ಸುಧಾಕರ್ ಅವರು ಈ ತರ ಅಂತ. ಇವಾಗ ನಮ್ಮ K ಸುಧಾಕರ್ ಅವರೇ, ನಾವು ಚನ್ನರಾಯಪಟ್ಟಣದಲ್ಲಿ ಸುಮಾರು 4.5 ವರ್ಷಗಳಿಂದ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಆವಾಗ ಆ ರೈತರಿಗೆ ಉಳಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಯಾಕೆ ಚಕರೆ ಮಾತೇ ಎತ್ತಲಿಲ್ಲ. ಅವ್ರ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿದ್ರು, ನಮ್ಮ ಮೇಲೆಲ್ಲ ಕೇಸ್ಗಳು ಹಾಕಿಸಿದ್ರು.
ಅಲ್ಲಿ ಮಾತ್ರ KEDB ತಗೋಬಹುದು, ಇಲ್ಲಿ ಬೇಡ ಅಂತ ಇವಾಗ ಹೋಗಿ ವೇದಿಕೆಗೆ ಹೋಗಿ ಹೇಳ್ತಾ ಇದ್ದೀರಲ್ಲ, ಇದು ತಪ್ಪು. ರೈತರ ಪರವಾಗಿ ಮಾತಾಡ್ಬೇಕು. ಇಲ್ಲಿ ರೈತರ ಪರವಾಗಿ ಮಾತಾಡಿದ್ದೀರಿ, ಅಲ್ಲಿ ಮಾತಾಡ್ಬೇಕಾಗಿತ್ತು. ಅಲ್ಲೊಂಥರ ನ್ಯಾಯ, ಇಲ್ಲೊಂಥರ ನ್ಯಾಯ ಅಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಉದ್ದಗಲಕ್ಕೂ ಎಷ್ಟು ಕಡೆ ಕುಡಿ ತಿಂಡಿ ತಕೋ, ಇಲ್ಲಿ ದೊಡ್ಡಬಳ್ಳಾಪುರ ತಕೋ, ಬೇರೆ ಕಡೆಗಳೆಲ್ಲ ಹೋರಾಟಗಳು ಆಗ್ತಾನೆ ಇದೆ. ಆದ್ರೆ ಅದಕ್ಕೂ ಒಂದು ಒಗ್ಗಟ್ಟಾಗಿ ಇವ್ರು ಹೋರಾಟ ಮಾಡಿದ್ರೆ ನಾವೆಲ್ಲ ಬೆಂಬಲ ಕೊಡ್ತಾ ಇದ್ವಿ. ಒಬ್ರು ದುಡ್ಡು ಬೇಕು ಅಂತ ಇದ್ದಾರೆ, ಇನ್ನೊಬ್ರು ಜಮೀನು ಬೇಕು. ನಿಮ್ಗೆ ಜಮೀನ್ ಬೇಡ, ನಿಮ್ ಜಮೀನ್ ನೀವು ಇಟ್ಕೊಳ್ಳಿ ಅಂತ ಇವತ್ತು KEDB ಅವರು ಅಂತ ಇದ್ದಾರೆ, ಜಿಲ್ಲಾಧಿಕಾರಿಗಳು ಅಂತ ಇದ್ದಾರೆ. ಇದೆಲ್ಲ ಸುಮ್ಮನೆ ಅಭಾಷೆ ಅಷ್ಟೇ. ಏನು ರೈತ ಸಂಘಟನೆಗಳು ತಲೆತ್ಕೊಂಡು ಓಡಾಡಬಾರ್ದು. ಇದು ಒಂದು ತಾಯಿ ಸೆರಗು ಸರ್. ಈ ತಾಯಿ ಸೆರಗನ ಇವತ್ತು ತಲೆ ಎತ್ಕೊಂಡು ತಿರುಗಾಡುವಂತ ಪರಿಸ್ಥಿತಿನಲ್ಲಿಲ್ಲ, ಆ ಮಟ್ಟಕ್ಕೆ ತಂದ್ಬಿಟ್ರು ಈ ಹೋರಾಟಗಳು. ಇವೆಲ್ಲ ಸ್ವಲ್ಪ ವಿಚಾರಗಳು ಗೊತ್ತಿರ್ಬೇಕು. ವಿಚಾರಗಳು ಅಂತಂದ್ರೆ ಇವಾಗ ಇವ್ರು ಮಾಡ್ತಾ ಇರೋ ಉದ್ದೇಶಗಳೆಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತು, ನಮ್ಮ ಪತ್ರಿಕಾ ಮಿತ್ರರಿಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಇವ್ರು ಮಾಡ್ತಾ ಇರೋ ಇದೇನು ಅನ್ನೋದು. ಒಂಥರ ನಗೆ ಪಾಟ್ಲು ಅಷ್ಟೇ. ಇದು ಪೂರ್ತಿ ತಪ್ಪು ಸರ್. ಇದನ್ನ 540 ಎಕರೆ ನಿಮ್ಗೆ ಬಿಟ್ಟಿದ್ದಾರೆ, ಅವ್ರಿಗೆ ದುಡ್ಡು ಕೊಡ್ಸಕ್ಕೆ ರೆಡಿ ಇದ್ದಾರೆ ಕೊಡಕ್ಕೆ. ಇದನ್ನ ಬಿಟ್ಟು ನೀವು ಪರಿಹಾರ ಕಂಡ್ಕೋಬೇಕು. ಸುಮ್ಮನೆ ಪ್ರೊಟೆಸ್ಟ್ಗಳು ಅದು ಮಾಡ್ಬೇಕು. ಇವಾಗ 1777 ಎಕರೆ KEDB ಇದು ಚನ್ನರಾಯಪಟ್ಟಣ ನಾವು ಹೋರಾಟಗಳು ಮಾಡಿದ್ವಿ, ಬಿಡಿಸ್ಕೊಟ್ಟಿದ್ದೀವಿ. ಒಗ್ಗಟ್ಟಾಗಿದ್ರೆ ನಾವು ಬೆಂಬಲ ಕೊಡ್ಬೋದು, ನಾವು ಆ ಹೋರಾಟದಲ್ಲಿ ಭಾಗವಹಿಸ್ಬೋದು. ಎತ್ಕೊಂಡು ತಕ್ಷಣ ಸಂಬಂಧಪಟ್ಟ KEDB ಅವ್ರನ್ನ ಇವ್ರನ್ನೆಲ್ಲ ಕರೆಸಿ ಒಂದ್ ಕಡೆ ಕೂರಿಸಿ ದುಡ್ಡು ಕೊಡ್ಬೇಕು ಅಂತ ಅನ್ನೋರ್ಗೆ ಪರಿಹಾರ ಕೊಡಿಸ್ಬೇಕು. ಈ ಜಮೀನು ನಾವು ಕೊಡಲ್ಲ ಅನ್ನೋರ್ಗೆ ಅವ್ರನ್ನ ಜಮೀನು ಬಿಟ್ಬಿಡ್ಬೇಕು. ಬನ್ನಿ, ನಮ್ಮ ಮಾನ್ಯ ಶಾಸಕರು SN ಸುಬ್ಬಾರೆಡ್ಡಿ ಅವರು ಇದ್ದಾರೆ. ಸುಮಾರು 2017ರಿಂದಲೇ ನಾವು KEDB ಕೊಟ್ಟಿರುವಂತ ಜಮೀನುಗಳಿಗೆ ನಮ್ಗೆ ದುಡ್ಡು ಕೊಡಿ ಅಂತ ರೈತರೇ ಹೋಗಿ ನಮ್ಮ ಶಾಸಕರ ಮೇಲೆ ಒತ್ತಡ ಇರ್ತಾ ಇದ್ದಾರೆ. ನಮ್ಮ ಶಾಸಕರು ಇವತ್ತು ಸೆಷನ್ ನಲ್ಲೇ ಕೇಳಿದ್ರು, 2017ರಲ್ಲಿ ನೀವು KEDBಗೆ ತಗೊಂಡಿದ್ದೀರಿ, ಇದುವರೆಗೂ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಇವತ್ತು ಆ ಪರಿಹಾರ ಅಲ್ಲ, ಇವತ್ತಿನ ದಿನಾಂಕಕ್ಕೆ ಏನ್ ಪರಿಹಾರ ನಿಗದಿ ಆಗುತ್ತೋ ಅದ್ರ ಪ್ರಕಾರ ಪರಿಹಾರ ಕೊಡಿ ಅಂತಂದ್ಬಿಟ್ಟು. ಇನ್ನೊಂದು, ಜನರು ಸುಮ್ಮನೆ ಇದ್ರು ರೈತರು ಶಾಸಕರೇ ಹೋಗಿ ಇನ್ನ ಹೆಚ್ಚಿಗೆ ಪರಿಹಾರ ಕೊಡಿ ಅಂತ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ. ನಾವು ಸುಮ್ನೆ ಹೋಗಿ ಪ್ರೊಟೆಸ್ಟ್ ಮಾಡಕ್ ಆಗುತ್ತಾ? ಅದಕ್ಕೋಸ್ಕರ ಇವತ್ತು ನೀರಾವರಿ ತಗೊಳ್ರಿ. ಅಟ್ಲೀಸ್ಟ್ ನಮ್ಮ ಶಾಸಕರು, ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳ ಇಲಾಖೆನ, ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳನ್ನ, ಸಂಬಂಧಪಟ್ಟವರೆಲ್ಲ ನಾವು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡ ಏರಿ ಇದನ್ನ 3ನೇ ಬಾರಿ ಟ್ರೀಟ್ ಮಾಡಬೇಕು. ಇಲ್ಲಾಂದ್ರೆ ಇದು ಆರೋಗ್ಯವಾದಂತ ನೀರಲ್ಲ ಅಂತ ಅವರೇ ಬಾಯಿ ಬಿಟ್ಟು ಅವ್ರು ಆ ಥರ ಆದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ. ಇವ್ರು ಅದು ಇಲ್ಲ. ಇವತ್ತು ಇದು ಒಳ್ಳೆ ನೀರೇ ಅಂತಾರೆ ಯಾರು? ನಮ್ಮ ಸಂಸದರು. ಅದಕ್ಕೋಸ್ಕರ ನಾವು ಇವತ್ತು ನೀರಾವರಿ ಹೋರಾಟಗಾರರು, ನಿಜವಂತ ಹೋರಾಟಗಾರರು ನಾವು ಸುಮ್ಮನೆ ಇದ್ದೀವಿ. ಸುಮಾರು 20-25 ವರ್ಷಗಳಿಂದ ಹೋರಾಟ ಮಾಡಿರೋರೆಲ್ಲ ಇವಾಗ ರಾಜಕಾರಣಿಗಳಾಗಿ ಬಂದಿರೋರು, ರಿಯಲ್ ಎಸ್ಟೇಟ್ ಮಾಫಿಯಾದವರು ಇದನ್ನೆಲ್ಲ ಎತ್ತಿಕ್ಕಿ ಏನೇನೋ ಹೋರಾಟಗಳನ್ನೇ ದಿಕ್ ತಪ್ಪಿಸುವಂತ ಇದು ನೀರಾವರಿ ಬಗ್ಗೆ ಯಾರಿಗೂ ಇಷ್ಟೂ ಗೊತ್ತಿಲ್ಲ. ಈಗಿನ ಹೋರಾಟ ನೀರು ಒಳ್ಳೇದ ಕೆಟ್ಟದ ಸರ್? ಇವಾಗ ಈ ನೀರು ಆರೋಗ್ಯವಾದಂತ ನೀರಲ್ಲ, ಇದು ಹಲವಾರು ರೋಗ ರುಜಿನಗಳಿಗೆ ಕಾರಣವಾದಂತ ಅನಾರೋಗ್ಯವಾದಂತ ನೀರು. ಇದು 3 ಬಾರಿ ಅಂತ ಇವರು ಅಂತ ಇದ್ದಾರೆ. ನಾನು ಹೇಳ್ತೀನಿ 300 ಬಾರಿ ಅದು ಟ್ರೀಟ್ ಮಾಡಿದ್ರು ವಿಷಾಂತ ತೆಗಿಯಕ್ಕೆ ಇವ್ರ ಕೈಯಲ್ಲಿ. ಯಾಕಂತಂದ್ರೆ ಭಾರತೀಯ ವಿಜ್ಞಾನ ಸಂಸ್ಥೆಯವರು, ಇಸ್ರೇಲ್ ಸಂಸ್ಥೆಯವರು, ನಮ್ಮ ಆಂಜನೇಯ ರೆಡ್ಡಿ ಅವರು ಪೂರ್ತಿ ಅವನ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಅದ್ರ ಬಗ್ಗೆನೇ ಹೋರಾಟಗಳು ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಎಬ್ಬರಿಸಿದಾಗೆಲ್ಲ ನಾವು ಓಡೋಡಿ ಬರ್ತಾ ಇದ್ದೀವಿ. ಈ ತರ ಮಾಡ್ತಾ ಇದ್ದೀವಿ. ಎತ್ತಿನ ಹೊಳೆ ಅದು ಸುಮ್ಮನೆ ದುಡ್ಡು ಹೊಡೆಯುವಂತ ಒಂದು ಯೋಜನೆ. ಎತ್ತಿನ ಹೊಳೆದು ಅದಕ್ಕೆ ವೀರಪ್ಪ ಮೊಯ್ಲಿ ಅವರು ಈ ಸುಳ್ಳು ಹೇಳಿ ಇಲ್ಲಿ ಮೂಲಗುಂಪಾದ್ರು. ನಮ್ಮ ಇವ್ರು ಯಾರು ಬಚ್ಚೇಗೌಡರು ಸಂಸದರು, ಅವರು ಹೇಳಿದ್ರು, ಅವರು ಮೂಲಗುಂಪಾದ್ರು. ಇಲ್ಲಿ ರಮೇಶ್ ಕುಮಾರ್ ಒಳ್ಳೆ ಯೋಗ್ಯವಾದಂತ ನೀರು ಅಂತ ಕುಡಿದ್ರು, ಅವರು ಸೋತರು. ಶ್ರೀನಿವಾಸ್ ಗೌಡ್ರು ಒಳ್ಳೆ ನೀರು ಅಂತಂದ್ರು, ಅವರು ಸೋತರು. ಸುಧಾಕರ್ ಒಳ್ಳೆ ನೀರು ಅಂತಂದ್ರು, ಅದು ಸೋತರು. ನೋಡು, ಗಂಗಾದೇವಿ ಮಾತೆ ಆಯಮ್ನು ಸುಮ್ಮನೆ ಬಿಡಲ್ಲ ಇವ್ರನ್ನ. ಯಾರ್ಯಾರು ಈ ನೀರ್ ಬಗ್ಗೆ ಸರ್ಕಾರ ಪರವಾಗಿ ಮಾತಾಡ್ತಾರ ಅವರೆಲ್ಲ ಮನೆಗೆ ಹೋಗುವಂತ ಕಾಲ ಬರ್ತಾ ಇದೆ. ನಾವೂನು ಆಯುಷ್ ಕ್ಷೀಣಿಸಿ ಹಲವಾರು ಕಾಯಿಲೆಗಳಿಂದ ನಾವೂನು ಸಾಯುವಂತ ಪರಿಸ್ಥಿತಿ ಬರ್ತಾ ಇದೆ. ಯಾವತ್ತು ಈ 3 ಜಿಲ್ಲೆ ಬಯಲುಸೀಮೆ ಭಾಗದ ಜನರು ಎಚ್ಚೆತ್ತುಕೊಂಡು ನಮ್ಗ ಶುದ್ಧವಾದಂತ ನೀರು ಕೊಡಿ, ಆ ಕೃಷ್ಣ ನೀರು, ಈ ತರ ಅಪರಭದ್ರ ನೀರು, ಇಂಥ ಕಡೆನಿಂದ ಒಳ್ಳೆ ನೀರು ಯಾವತ್ತು ಬೇಕಂತ ಎಚ್ಚೆತ್ಕೊಂತಾರೋ
ಆ ಹೊತ್ತು ಮುಂದಿನ ಪೀಳಿಗೆ ಏನಾದ್ರೂ ಆರೋಗ್ಯವಾಗಿರ್ಲಿ ಅಂತ ಇದಾಗುತ್ತೆ. ಇಲ್ಲ ಅಂದ್ರೆ ಮುಂದಿನ ನಮ್ಮ ಮಕ್ಕಳನ್ನು ನಾವೇ ಸಾಯಿಸಕ್ಕೆ ವಿಷ ಕೊಟ್ಟು ನಾವು ಸಾಯೋದಂತೂ ಗ್ಯಾರಂಟಿ ಸರ್. ಸರ್ ಚಿಕ್ಕಬಳ್ಳಾಪುರ ಡ್ರೈನೇಜ್ ನೀರೆಲ್ಲ ತೊಂದರೆ ಕೇಳುತ್ತೆ ಬಿಡ್ತಾರಲ್ಲ ಸರ್, ಅದ್ರ ಬಗ್ಗೆ ಏನು? ಸರ್ ಚಿಕ್ಕಬಳ್ಳಾಪುರ ಡ್ರೈನೇಜ್ ನೀರು ಬಿಡೋದ್ರಿಂದಾಗ್ಲಿ ಇಲ್ಲ HN ವ್ಯಾಲಿ ಇವತ್ತು ಈ ಬಿಡೋದಾಗ್ಲಿ, ಇವತ್ತು ನೀವು ಚಿಕ್ಕಬಳ್ಳಾಪುರ ಕೊಳಚೆ ನೀರು ಚರಂಡಿ ನೀರು ಅಂತ ಇದ್ದೀರಿ, ಆ ಮೀನುಗಳೆಲ್ಲ ಸತ್ತೋಗಿರೋದೆಲ್ಲ ತಾವೇ ತೋರಿಸಿದ್ರಿ ಎಲ್ರಿಗೂ ಜನರಿಗೆ. ಯಾರಾದ್ರೂ ಎಚ್ಚೆತ್ಕೊಂಡಿದ್ದಾರೆ ಈ ಚಿಕ್ಕಬಳ್ಳಾಪುರ ಜನತೆ? ಏನಿಲ್ಲ. ಅವ್ರಿಗೇನು ಇನ್ನೊಂದು ಅವ್ರ ಮನೆಗಳಿಗೆ ಹುಚ್ಚೆ ನೀರು ಕಳಿಸಿದ್ರು ಕುಡಿಯಕ್ ರೆಡಿ ಇದ್ದಾರೆ. ಇಲ್ಲಾಂದ್ರೆ ಅವ್ರಿಗೇನಾದ್ರೂ ಮನುಷ್ಯತ್ವ ಮಾನವತ್ವ ಇದ್ದು ಅವ್ರಿಗಾಗಿ ಬೇಡ, ಅವ್ರ ಮಕ್ಕಳಿಗಾಗಿ ಎಲ್ರು ಎಚ್ಚೆಚ್ಕೊಂಡು ಇವತ್ತು ನಮ್ಗೆ ಶುದ್ಧವಾದ ನೀರು ಬೇಕು ಅಂತ ಹೋರಾಟಕ್ಕೆ ಬರ್ಲಿ. ಇವತ್ತು HN ವ್ಯಾಲಿ ಜೊತೆಗೆ ಈ ಚರಂಡಿ ನೀರು ಹೋಗಿ ನೋಡು, ಆ ಕಲುಷಿತ ಆಗಿ ಆ ಕೆರೆ ಆಗಿರೋದಾದ್ರು ನೋಡಿ. ನಾವೇನು ಇದು ಇನ್ನೊಂದು ವಾಶ್ ಇದಕ್ಕೆ ಹೋಗ್ತೀವಲ್ಲ, ವಾಶ್ರೂಮ್ಗೆ ಹೋಗುವಂತ ನೀರಿಂದ ನಮ್ಗೆ ಅಪಾಯ ಇಲ್ಲ. ನಮ್ಗೆ ಇದ್ಯಾವ್ದು ಇದಕ್ಕೆ ಬಿಟ್ಟಿರೋ ನೀರಿಂದ ಅಪಾಯ ಅಂತಾರೆ. ಇದೆಲ್ಲ ಕೆಮಿಕಲ್ ನೀರು. ಇನ್ನೊಂದು ಕೊಳಚೆ ನೀರಲ್ಲೂ ಇವತ್ತು ಇವು ಬರ್ತಾ ಇದೆ, ಏನು ಕೆಮಿಕಲ್ ನೀರು ಬರ್ತಾ ಇದೆ. ಇಷ್ಟೆಲ್ಲ ಮೀನುಗಳು ಮಾರಣಭೌಮ ಎಲ್ಲ ತಾವು ತೋರಿಸಿದ್ರಿ, ಎಲ್ಲ ಶೋ ಮಾಡಿದ್ದೀರಿ, ಇಡೀ ಜಿಲ್ಲೆಗಳೆಲ್ಲ ನೋಡ್ತಾ ಇದ್ದೀವಿ. ನೋಡಿದ್ರು ಯಾರೇ ನಮ್ಮ ಚಿಕ್ಕಬಳ್ಳಾಪುರ ನಾಗರಿಕ ಬಂಧುಗಳು ಒಬ್ಬರೂ ಎಚ್ಚೆತ್ಕೊಳ್ಳಿಲ್ಲ. ಇದು ನೀರಿಂತ ಹೌದೇನೋ ಅನ್ನೋದ್ರದು ಬೇಡವಾ? ಇಲ್ಲ, ಅದ್ರ ಬಗ್ಗೆ